ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ಲಾಗ್ ಆ್ಯಂಡ್ ಮೈ ಲಾಗ್. ಗೈಸ್ ಇವತ್ತು ವಿಶೇಷತೆ ಏನು ಅಂದರೆ ಇವತ್ತು ಬಿರಿಯಾನಿ ಮಾಡುವ ಕುಕಿಂಗ್ ಲಾಗ್ ಮಾಡೋಣ ಅಂತ. ಇವತ್ತು ಕುಕಿಂಗ್ ಲಾಗ್ ಯಾರು ಮಾಡೋದು ಅಂತ ತೋರಿಸಲ್ಲ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ ಅಂತ ಹೇಳ್ತಾ ಕುಕಿಂಗ್ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಾವು ಸೂಪರ್ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಮತ್ತು ಬನ್ನಿ ಗಾಯ್ಸ್, ಬಿರಿಯಾನಿಗೆ ಏನೇನು ಪದಾರ್ಥ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಬನ್ನಿ ಗಾಯ್ಸ್, ಏನೇನು ಪದಾರ್ಥ ಅಂದರೆ ಬನ್ನಿ ಗಾಯ್ಸ್. ಸದ್ಯಕ್ಕೆ 5 ಈರುಳ್ಳಿ, 3 ಟೊಮೊಟೊ, ಹಾಗೆ ನಾವೆಲ್ಲ ರೆಡಿಮೇಡ್, ಹೋಮ್ ಮೇಡ್ ಏನಿಲ್ಲ, ರೆಡಿಮೇಡು ಚಿಕನ್ ಬಿರಿಯಾನಿ, ಹಾಗೆ 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಪುದೀನ, ಮೊಸರು, ಆಮೇಲೆ ಚಿಕನ್ ಎಷ್ಟಪ್ಪ ಅಂದರೆ 1.5 kg. ಎಷ್ಟು ಜನ ಅಂದರೆ 5 ಜನ. ನೋಡೋಣ ಆಗುತ್ತೆ ಹೇಗೆ ಬರುತ್ತೆ ಅಂತ ಮುಂದೆ ಹೋಗ್ತಾ ತೋರಿಸ್ತೀನಿ. ವೇಟ್ ಮಾಡ್ತೀರಿ ಗ್ಯಾಸ್. ಸ್ಪೂನ್ ಅಚ್ಚದ ಖಾರದ ಪುಡಿ, 1 ಸ್ಪೂನು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿಣ ಇದಕ್ಕೆ ಹಾಕ್ಕೊಂಡು ಈಗ ಮಾಡ್ತಾರೆ ನೋಡಿ. ನಾನೆಲ್ಲ ಮಾಡೋದು, ಮಾಡೋರ್ನ ತೋರಿಸಲ್ಲ. ಲೆಗ್ ಪೀಸ್ ಯಾರಿಗೆ ಅಂದರೆ ಒಬ್ಬಿದ್ದಾನೆ, ಅವ್ರು ಯಾರೋ ಅಂತ ಆಮೇಲೆ ತೋರಿಸ್ತೀನಿ ಲಾಸ್ಟಿಗೆ. ಇದೆಲ್ಲ ಮಾಡಿಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಣ್ಣ? ಆಮೇಲೆ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಮ್ಯಾರಿನೇಟ್ ಮಾಡಾದ್ಮೇಲೆ ಹೇಳ್ತಾರೆ. ನಾವು ವಿಡಿಯೋ ಮಾಡೋದು ಅಷ್ಟೇ, ಮಾಡೋರು ಬೇರೆಯವರು. ಅವ್ರನ್ನ ತೋರಿಸ್ತೀನಿ, ಈಗ ತೋರಿಸಲ್ಲ. ಟೈಮ್ ಬರಬೇಕು ಎಲ್ಲಕ್ಕೂ, ಅವಾಗ ತೋರಿಸ್ತೀನಿ. ಓಕೆ ಗೈಸ್, ಮೊಳ ನೋಡಿ. ಏಯ್ ಬುಜ್ಜಿ, ಏನಮ್ಮ ಏನು ಮಾಡ್ತಿರೋದು? ಹಾಂ ತಿಂತೀಯಾ? ಹಾಂ ತಿಂತೇನಮ್ಮ? ಹಾಂ ಚಿಚ್ಚಿ ಲೆಗ್ ಪೀಸ್ ಇವನಿಗೆ ನೋಡಿ ಗೈಸ್, ಇವನ ಫೇವ್ರೇಟ್ ಲೆಗ್ ಪೀಸ್ ಅಂತೆ. ಬುಜ್ಜಿ ಆಯನ ಆಯನಮ್ಮ, ಒಂದೇ ಸರಿ ಆಯನು. ಅಂಬಲ್ ಒಂದು ಬಿಡಿ ಗೈಸ್. ಈಗ ಮ್ಯಾರಿನೇಟ್ ಮಾಡೋಣ ಬನ್ನಿ. ಮ್ಯಾರಿನೇಟ್ ಮಾಡಿದ್ದಾದಮೇಲೆ 5 ಮಿನಿಟ್ಸ್ ವೆಯ್ಟ್ ಮಾಡಿ, ಅದಾದಮೇಲೆ ಬರ್ತೀನಿ. ಓಕೆ, ಪಲಾವ್ ಎಲೆ 2, ಸ್ಟಾರು, ಸೋಂಪು, ಲವಂಗ, ಕೇಸರಿ ಅಥವಾ ಅಂತಾರೆ ಬಿಡಿ, ಗೊತ್ತಿಲ್ಲ. ಕೇಸರಿ, ಇವು ಮೆಣಸು, ಚಕ್ಕೆ, ಮರಾಠ ಮೊಗ್ಗು, 2 ಏಲಕ್ಕಿ. ಇಷ್ಟು ಗಾಯ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಟೇಸ್ಟ್ ರಿವ್ಯೂ ಮಾಡಲ್ಲ. ಬನ್ನಿ ಗಾಯ್ಸ್, ಈಗ ಗ್ಯಾಸ್ ಹಚ್ಚೋಣ. ಅಡುಗೆ ಬಳಸೋ ಎಣ್ಣೆನೆ, ಬೇರೆ ಎಣ್ಣೆ ಏನಲ್ಲ. ಎಣ್ಣೆ ಅವಲ್ಲಿ ಹೇಳಿದ್ವಲ್ಲ, ಅವನ್ನ ಈಗ ಹಾಕುವ ಸಮಯ. ದಾಲು ಹಾಕಿದ್ದಾಯಿತು. ಹಾಗೆ ಮಾಡುವುದು. ನನಗೆ ಅಡುಗೆ ಬರಲ್ಲ, ಮಾಡ್ತಾವ್ರೆ, ನೋಡ್ತಾ ಇದ್ದೀವಿ ಅಷ್ಟೇ. ಹೆಸರು ಹೇಳಲ್ಲ, ಟೇಸ್ಟ್ ತೋರಿಸಲ್ಲ. ಹಚ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಈಗ ಈರುಳ್ಳಿ ಹಾಕೋದು. ಈಗ ನನಗೆ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಈಗ ಬ್ರೌನ್ ಕಲರ್ ಇದಾಗಿ ಈರುಳ್ಳಿ ಆಗಿದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಮ್ಮ ಕೈಗೆ ಒಂದು ಸ್ವಲ್ಪ ನೆನಪಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ನಾವು ರೆಡಿಮೇಡ್ ಆಗೋದು, ರೆಡಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ವಲ್ಲ, ಅದಕ್ಕೆ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೆಲ್ಲ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಲೋ ಬೀಮಲ್ಲಿ ನಾವು 5 ಬೀಮಲ್ಲಿ ಇಟ್ಕೊಂಡಿದ್ವಿ.
ನಿಮ್ಗೆ ಬೇಕು ಅಂದರೆ ಲೋ ಬೀಮಲ್ಲಿ ಕಂಡ್ಬೇಕಾದ್ರೆ ಮಾಡ್ಕೊಳ್ಳೋದು. ಸದ್ಯಕ್ಕೆ ಈಗ ಐ ಬೀಮಲ್ಲಿ ಬೇಗ ಆಗಲಿ ಅಂತ ಐ ಬೀಮಲ್ಲಿ ಕಡಿದೆ. ಈಗ ಹಸಿ ಸ್ಮೆಲ್ ಹೊರಗೆ ಆದಮೇಲೆ ಹಚ್ಚಿಕೊಂಡಿರುವ ಟೊಮೊಟೊ, ಅದಾದಮೇಲೆ ಹಸಿಮೆಣಸಿಕಾಯಿ. ನಿಮ್ಗೆ ಹಸಿಮೆಣಸಿಕಾಯಿ ಬೇಕು ಅಂದ್ರೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಕೊಳ್ಳಿ. ನಾವು 3 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀವಿ, 2 ಟೊಮೊಟೊ, 1 ಈರುಳ್ಳಿ. ನಿಮ್ಗೆ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ, ನಿಮ್ಗೆ ಹೆಂಗೆ ಬೇಕೋ ಅನ್ಸುತ್ತೆ ಹಾಗೆ. ನಮಗೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ಹಸಿಮೆಣಸಿಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಳ್ಳೋದಷ್ಟೇ, ಇಲ್ಲಾಂದರೆ ಖಾರದ ಪುಡಿ ಹಾಕ್ಕೊಳ್ತೀವಿ. ಈ ಪರಿಸ್ಥಿತಿಯಲ್ಲಿ ಇದೆ ಈ ಸದ್ಯಕ್ಕೆ, ಆಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಈಗ ಕೊತ್ತಂಬರಿ ಸೊಪ್ಪು, ಈಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀವಿ, ಆಮೇಲೆ ಹಾಕ್ಕೊಳ್ತೀವಿ ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಪುದೀನ, ಅದಾದಮೇಲೆ ತಿರ್ಸ್ಕೊಳ್ಳೋದು. ಅದಾದಮೇಲೆ ನೆಕ್ಸ್ಟ್ ಏನು ಹಾಕ್ತೀವಿ ಅನ್ನೋದು ತೋರಿಸ್ತೀವಿ. ನೋಡಿ ಗೈಸ್, ಅಲ್ಲಿ ಅದು ಹಾಕ್ತಾ ಇರಬೇಕು. ಇಲ್ಲಿ ಅಕ್ಕಿ ನೆನೆ ಹಾಕ್ಕೊಂಡಿದ್ದೀವಿ 6 ಲೋಟ, ನಮಗಾಗುವಷ್ಟು. ನಿಮಗೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಕೊಳ್ಳಿ. ಈಗ ನೆನೆಕ್ಕೆ ಇಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಈ ರೀತಿ ಮಾಡ್ತೀವಿ. ಅದಾದಮೇಲೆ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀವಿ. ನೋಡಿ ಹಾಕಿ ಈಗ ಫ್ರೈ ಮಾಡ್ಕೊಳ್ಳೋದು. ಹೇಗಿದೆ ನೋಡಿ, ಮೊದಲೇಗಿತ್ತು ಈಗ ಹೇಗಿದೆ. ಸ್ಮೆಲ್ ಲೈಟಾಗಿ ಬರ್ತಾ ಇದೆ, ಘಮ ಘಮ ಅಂತ. ಫೈನಲಾಗಿ ಹೇಗಿರುತ್ತೋ ಈ ಸ್ಮೆಲ್ ಕುಡಿದ್ರೆ ಈಗಲೇ ಹೊಟ್ಟೆ ತುಂಬಂಗೈತಿ. ಈ ರೀತಿ ಇದೆ. ಈಗ ಬಿರಿಯಾನಿಗೆ ಟೇಸ್ಟ್ ಬರಬೇಕು ಅಂದರೆ ಏನು ಹಾಕೋರಲ್ಲ, ಒಂದು ಸ್ವಲ್ಪ ಮೊಸರು ಹಾಕೊಂಡ್ರೆ ಟೇಸ್ಟ್ ಬರುತ್ತೆ. ನಾವು ಟೇಸ್ಟ್ ಹಾಕ್ಕೊಳ್ತೀವಿ ಮೊಸರು. ನೀವು ಹಾಕ್ಕೊಂಡು ನೋಡಿ, ಒಂದ್ಸರಿ ಟ್ರೈ ಮಾಡಿ, ಗೊತ್ತಾಗುತ್ತೆ ನಿಮ್ಗೆ. ಮೊಸರು ಆಗಿ ಥರ ಈ ರೀತಿ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ಅಕ್ಕಿ ಹಾಕಿ ಫೈನಲ್ಲಿ ಮ್ಯಾರಿನೇಟ್ ಮಾಡಿರೋ ನಮ್ಮೆಲ್ಲ ಅಚ್ಚುಮೆಚ್ಚಿನ ಚಿಕನ್ ಹಾಕುವ ಸಮಯ. ಫಸ್ಟ್ ಲೆಗ್ ಪೀಸು, ಆಮೇಲೆಲ್ಲ ಪೀಸ್ಗಳು ಅದನ್ನ ಹಾಕಿ ಫುಲ್ಲು ತಿರುಗಿಸ್ಕೊಳ್ಳೋದು. ಗೈಸ್, ಯಾರ್ಯಾರು ಚಿಕನ್ ತುಂಬ ಇಷ್ಟ ಅವ್ರು ಲೈಕ್ ಮಾಡಿಬಿಡಿ, ಶೇರ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿ. ಓಕೆನಾ ಗೈಸ್? ಈಗ ಹಾಕಿರೋ ಇದಕ್ಕೆ ಚಿಕನ್ ಹಾಕ್ಕೊಂಡು ತಿರುಗಿಸ್ತಾ ಇದ್ದೀವಿ. ಚಿಕನಲ್ಲಿ ಯಾವ ಫುಡ್ ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಚಿಕನ್ ಹಾಕಿದ್ವಲ್ಲ ಗೈಸ್, ಅದು ಫುಲ್ಲು ಇದಾಗೋವರೆಗೂ, ಅಂದರೆ ಒಂದು ಸ್ವಲ್ಪ ಮೆದು ಆಗೋವರೆಗೂ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಕೊಳ್ಳೋದು. 10 ನಿಮಿಷ ಹಿಡಿದ್ವಲ್ಲ, 10 ನಿಮಿಷ ಆದಮೇಲೆ ಕುಕ್ಕರ್ನ ಬಾಯಿ ತೆಗೆದು ನೋಡಿ ಈ ರೀತಿ ಇದೆ ಸದ್ಯದ ಚಿಕನ್. ಘಮ ಘಮ ಅಂತ ಐತೆ ಸ್ಮೆಲ್ ಮಾತ್ರ. ಈ ರೀತಿ ಮುಚ್ಚದೆ, ಯಾಕೆಂದರೆ ಪೀಸ್ಗಳು ಸ್ವಲ್ಪ ಸ್ಮೂತ್ ಇರಲಿ ಅಂತ. ನೋಡಿ ನೋಡಿ ಎಷ್ಟು ಸ್ಮೂತ್ ಆಗಿದೆ. ಅದಕ್ಕೋಸ್ಕರ ಒಂದು 10 ನಿಮಿಷ ಚಿಕನ್ ಹಾಕಿ ಮುಚ್ಚೋದು. ಇದಾದಮೇಲೆ ಅಕ್ಕಿ ಹಾಕ್ಕೊಳ್ಳೋದು. ನೆನೆಸಿಕೊಂಡಿದ್ವಲ್ಲ ಅದನ್ನ ಅಕ್ಕಿ ಹಾಕ್ಕೊಂಡು ನೀರು ಬಸ್ಬಿಟ್ಟು ಬೇರೆ ನೀರು ಹಾಕ್ತೀವಿ. ಬೇರೆ ನೀರು ಅಕ್ಕಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಸಖತ್ತಾಗಿರುತ್ತೆ ಬಿಡಿ, ಅದು ಬೇರೆ ಪ್ರಶ್ನೆ. ಆದರೂ ಚೆಕಿಂಗ್ ಟೇಸ್ಟ್ ನೋಡಿ ಕುಕ್ಕರ್ ಬಾಯಿ ಮುಚ್ಚಿದ್ರೆ ಟೇಸ್ಟ್ ನೋಡ್ತಾಯಿದೆ ನೋಡಿ ಗೈಸ್. ಟೇಸ್ಟ್ ನೋಡಿದ್ದಾಯಿತು. ಈಗ ಕುಕ್ಕರ್ ಬಾಯಿ ಮುಚ್ಚೋದು. ಅದೇ ನೋಡಿ ಇಟ್ಟಿದ್ದೀನಿ. ಇಟ್ಟಾದ್ಮೇಲೆ ಮುಚ್ಚಿ 2 ದಿನ ವೆಯ್ಟ್ ಮಾಡಬೇಕು. ನೋಡೋಣ. ಈ ಥರ ಒಳ್ಳೆ ಸುಮ್ಮ ಬತ್ತೈತೆ, ನೋಡೋದು ಯಾವಾಗ ಬರುತ್ತೋ ಗೊತ್ತಿಲ್ಲ. ವಿಸಿಲ್ಸ್ 2 ವಿಸಿಲ್ ಆದ್ಮೇಲೆ ಬಂದಮೇಲೆ ನಾನು ಹೇಗಿರುತ್ತೆ ಬಿರಿಯಾನಿ ಅಂತ. ಸಂಡೇ ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ನೋಡೋಣ. ಟೇಸ್ಟ್ ಒಂದು ಸ್ಮೆಲ್ ಒಂದು ಸಖತ್ತಾಗಿ ಗೊತ್ತಾಯಿದೆ. ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ಒಂದು ಬರ್ತು ಗೈಸ್, ಒಂದು ಇನ್ನೊಂದು ಬರಬೇಕು. ಅದೆಲ್ಲ ಇಗ್ನೋರ್ ಮಾಡಿ. ಕಿಚನ್ ಒಂದು ಬಂದಿದೆ ಸರಿ, ಸಿಗ್ಬೇಕು ಅಂತ ಬಂದಿದೆ, ನೋಡೋಣ. ಇನ್ನೊಂದು ಬರಬೇಕು. ಇಷ್ಟು ತನಕ ಕಾಯ್ದಿದೆ ಬರೀ ಬಂದಕ್ಕೆ. ಅವ್ನು ಬಂದು ಈಗ ತೆಗಿತಾ ಇದ್ದೀವಿ. ಹೇಗಿದೆ ನೋಡಿ ಗಾಯ್ಸ್, ಪೀಸ್ ಎಲ್ಲ ಒಂದು ಕಡೆಗೆ, ರೈಸ್ ಒಂದು ಕಡೆಗೆ, ಸ್ಮೆಲ್ ಗಮ್ ಅಂತ ಬರ್ತಿದೆ. ಹಾಂ ಓ ಪಪ್ಪು ಈಗ ಹಾಕ್ಕೊಡ್ತೀವಿ. ಈಗ ನಮ್ಮ ಸೊಸೆ ನೋಡಿದ ತಕ್ಷಣ ಬುಯ್ಯ ಅಂತಿದ್ದಾಳೆ ಗೈಸ್. ಈಗ ಟೇಸ್ಟ್ ನೋಡುವ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಬಿರಿಯಾನಿ ತಿಂಬ ಕಾಯ್ತಾವಳೆ. ಅವ್ರು ಸೀದಾ ಬುಕ್ಕಿ ಏನಮ್ಮ ಹಾಕು, ಈಗಳಮ್ಮ ಹಾಕ್ತೀನಿ, ಈಗಳಮ್ಮ. ಹಾಂ ಈಗಳಮ್ಮ, ಹಾಂ ಹೋಗಮ್ಮ. ನೋಡಿ ಗೈಸ್, ವಾವ್ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ವಿಡಿಯೋ ಬರ್ತಾ ಇರ್ತದೆ, ನೋಡ್ತಾ ಇರಿ, ಖುಷಿಪಡಿ. ವಿಡಿಯೋ ಮಾಡೋಕ್ಕೆ ವಾರಕ್ಕೊಂದ್ಸರಿ ಯಾವತ್ತೊಂದು ಕೆಲಸ ಇರುತ್ತೆ, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಲ್ಲ, ಕ್ಷಮಿಸಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೇಳಿದೆ ಅವ್ನು ನಮ್ಮಳಿಯ, ಅವ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಬಿರಿಯಾನಿ ಸಖತ್ತಾಗಿದೆ, ಟೇಸ್ಟ್ ಮಾಡಿಲ್ಲ ಐತೆ, ಬೊಂಬಾಟ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಾಯ್ನಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಗೈಸ್.